ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 5 ಡಿಸೆಂಬರ್ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. 5 ಡಿಸೆಂಬರ್ ದಿನ ನಿಫ್ಟಿಲಿ ಒಂದು ಅಪ್ ಮೂವ್ನ ನಾವು ನೋಡ್ತೀವಿ. ನಿಫ್ಟಿ ಫ್ಲ್ಯಾಟ್ ಓಪನ್ ಆಗುತ್ತೆ. ಫ್ಲ್ಯಾಟ್ ಓಪನ್ ಆದ ನಂತರ ಒಂದಷ್ಟು ಕನ್ಸಾಲ್ಟೇಷನ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇತ್ತು. ನೆಕ್ಸ್ಟ್ RBIನ ಒಂದು ಮೀಟಿಂಗ್ ಇತ್ತು. ಆ ಟೈಮಲ್ಲಿ ಒಂದಷ್ಟು ವಾಲಟಿಲಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಅಪ್ ಹೋಗುತ್ತೆ, ಹೈಯರ್ ಲೆವೆಲ್ ರಿಜೆಕ್ಟ್ ಆಗುತ್ತೆ, ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಡೌನ್ ಬರುತ್ತೆ, ಇಮಿಡಿಯೇಟ್ಲಿ ಲೋವರ್ ಲೆವೆಲಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಈ ಲೆವೆಲನ್ನು ಬ್ರೇಕ್ಔಟ್ ಮಾಡುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಈ 26,080 26,070 ಲೆವೆಲ್ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು. ಆ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಒಂದಷ್ಟು ಅಪ್ ಮೂವ್ನ ಕೊಡ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಇದು ಬ್ರೇಕ್ಔಟ್ ಆದ ನಂತರ ಒಂದು ಕಂಟಿನ್ಯೂಸ್ ಆದ ಅಪ್ ಮೂವ್ನ ಮಾಡುತ್ತೆ. 26,200 ಲೆವೆಲ್ಗೆ ರೀಚ್ ಆಗುತ್ತೆ. ಅಲ್ಲಿ ಸ್ವಲ್ಪ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ, ಡೌನ್ ಬರುತ್ತೆ, ಅಗೇನ್ ಅಪ್ ಹೋಗಿ ಆಲ್ಮೋಸ್ಟ್ ಆ ಝೋನಲ್ಲೇ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗಾದರೆ ನೆಕ್ಸ್ಟ್ ವೀಕ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಅದೇ ರೀತಿ ಏನೆಲ್ಲ ಇಂಪಾರ್ಟೆಂಟ್ ನ್ಯೂಸ್ ಇದೆ ಅನ್ನೋದನ್ನು ನೋಡೋಣ. ಫ್ರೈಡೇ ಒಂದು RBIನ ಮೀಟಿಂಗ್ ಇತ್ತು. ಇದರಲ್ಲಿ ರೆಪೋ ರೇಟನ್ನು ಅಗೇನ್ 25 ಬೇಸಿಸ್ ಪಾಯಿಂಟಲ್ಲಿ ಡೌನ್ ಮಾಡಿದರೆ ಕರೆಂಟ್ಲಿ 5.25% ಇರುವಂಥದ್ದು. ಸೊ ಇದೊಂದು ಪಾಸಿಟಿವ್ ನ್ಯೂಸ್ ಆಗುತ್ತೆ. ಈ ರೆಪೋ ರೇಟನ್ನು ಕಡಿಮೆ ಮಾಡಿದಾಗ ಏನಾಗುತ್ತೆ, ಅಗೇನ್ ಇದು ಜನರಿಗೆ ಹೆಲ್ಪ್ ಆಗುತ್ತೆ. EMI ಅಲ್ಲಿ ಒಂದಷ್ಟು ಕಡಿಮೆ ಆಗುತ್ತೆ. ಸೊ ಇನ್ಫ್ಲೇಷನ್ ಡೌನ್ ಇರೋದ್ರಿಂದ ಈ ರೆಪೋ ರೇಟನ್ನು ಈಗ ಕಟ್ ಮಾಡಿದರೆ ಇದು ಪಾಸಿಟಿವ್ ಆಗುತ್ತೆ. ಅದೇ ರೀತಿ ನಾವು ಡಾಲರನ್ನು ನೋಡಿದ್ರೆ, ರುಪಿಯನ್ನು ನೋಡಿದ್ರೆ ಅಗೇನ್ ಒಂದು ರುಪಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇರುವಂಥದ್ದು. 3 ಡಿಸೆಂಬರ್ ದಿನ 90 ರೂಪೀಸನ್ನು ಕ್ರಾಸ್ ಮಾಡಿತ್ತು. ಕರೆಂಟ್ಲಿ 89.95 ಅಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಇದು ಅಗೇನ್ ಡೇ ಬೈ ಡೇ ರುಪಿ ತನ್ನ ವ್ಯಾಲ್ಯೂನ ಕಳ್ಕೊಳ್ತಾ ಇರುವಂಥದ್ದು. ಡಾಲರ್ ರುಪಿ ಅಗೇನೆಸ್ಟ್ ರೈಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇದು ನೆಗೆಟಿವ್ ಆಗುತ್ತೆ ನಮಗೆ. ಹಾಗೆ FIDI ಡಾಟಾವನ್ನು ನೋಡಿದ್ರೆ ಈ ತಿಂಗಳಲ್ಲಿ ಡಿಸೆಂಬರಲ್ಲಿ ಕಂಟಿನ್ಯೂಸ್ ಆಗಿ FI ತನ್ನ ಸೆಲ್ಲಿಂಗನ್ನು ಮಾಡ್ತಾ ಇದ್ದಾರೆ. 5th ಡಿಸೆಂಬರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, 438 ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಮಾಡ್ತಾರೆ. ಬಟ್ ಈ ಹಿಂದೆ ಕಂಟಿನ್ಯೂಸ್ ಆದ ಸೆಲ್ಲಿಂಗನ್ನು ಮಾಡ್ತಾಯಿದ್ರು. DII ಆ್ಯಸ್ ಯೂಶುವಲ್ ಬೈಯಿಂಗನ್ನು ಕಂಟಿನ್ಯೂ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಇತ್ತು ಅಂತ ನೋಡಿದ್ರೆ, ನಿಫ್ಟಿ ಫ್ಲ್ಯಾಟಲ್ಲಿ ಕ್ಲೋಸಿಂಗನ್ನು ಕೊಡ್ತು. ಅದೇ ರೀತಿ ಅಮೆರಿಕದ ಮಾರ್ಕೆಟ್ ಫ್ಲ್ಯಾಟ್ ಟು ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಅದೇ ರೀತಿ ಫ್ರೈಡೆ ಸೆಷನಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನಾವು ನೋಡಿದರೆ ನಿಫ್ಟಿ 50ಯಲ್ಲಿ 37 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದು, ನಿಫ್ಟಿ 500ಅಲ್ಲಿ ಅಗೇನ್ 213 ಸ್ಟಾಕ್ಗಳು ಪಾಸಿಟಿವ್, 282 ಸ್ಟಾಕ್ಗಳು ನೆಗೆಟಿವಲ್ಲೇ ಇದ್ದು. ಸೊ ಬ್ರಾಡರ್ ಮಾರ್ಕೆಟಲ್ಲಿ ಸ್ಟಿಲ್ ಒಂದಷ್ಟು ಸ್ಟಾಕ್ಗಳು ನೆಗೆಟಿವಲ್ಲೇ ಕ್ಲೋಸಿಂಗನ್ನು ಕೊಡ್ತಾ ಇದ್ದಾವೆ. ಪಾಸಿಟಿವ್ ಸ್ಟಾಕ್ಗಿಂತ ನೆಗೆಟಿವ್ ಸ್ಟಾಕ್ಗಳೇ ಜಾಸ್ತಿ ಇದ್ದಾವೆ. ಈ ಒಂದು ಮಾರ್ಕೆಟಲ್ಲಿ ಒಂದಷ್ಟು ಪಾಸಿಟಿವ್ ಮೂವ್ ಬಂದರೂ ಕೂಡ. ಹಾಗೆ ನಾವು ನಿಫ್ಟಿಯ ವೀಕ್ಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ವೀಕ್ಲಿ ಚಾರ್ಟಲ್ಲಿ ಈ ವೀಕ್ ಒಂದು ಡೌನ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಬಟ್ ಎಟ್ ದಿ ಎಂಡ್ ಲೋವರ್ ಲೆವೆಲ್ಲಿ ಸಪೋರ್ಟ್ ಬಂತು ಅಂತ ಹೇಳ್ಬೋದು. ಕಳೆದ ವಾರ ಅಷ್ಟೇ ಓಪನ್ ಆಗಿ ಡೌನ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ. ಅಟ್ ದಿ ಎಂಡ್ ಹೈಯರ್ ಲೆವೆಲಲ್ಲಿ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಈ ವೀಕ್ ಕೂಡ ಅಷ್ಟೇ ಲೋವರ್ ಲೆವೆಲ್ಗೆ ಬರುತ್ತೆ. ಬಟ್ ಲೋವರ್ ಲೆವೆಲಲ್ಲಿ ಅಗೇನ್ ಸಪೋರ್ಟನ್ನು ಪಡ್ಕೊಳ್ತಾ ಇದೆ. ಸೊ 26,000 ಲೆವೆಲ್ಗಿಂತ ಮೇಲೇ ಬಂದು ಕ್ಲೋಸಿಂಗನ್ನು ಕೊಡ್ತಾ ಇದೆ. ಅದು ಪಾಸಿಟಿವ್ ಆಗುತ್ತೆ. ಅದೇ ರೀತಿ ಡೌನ್ ಬಂದಾಗ ಪ್ರೀವಿಯಸ್ ವೀಕ್ನ ಲೋವನ್ನು ಇಲ್ಲಿ ಬ್ರೇಕ್ ಮಾಡಲಿಲ್ಲ ಅಂತ ಹೇಳ್ಬೋದು. ಇಲ್ಲಿ ನಾವು ನೋಡಿದಾಗ 25,850 ಝೋನ್ ಏನಿತ್ತು ಅದು ಇಲ್ಲಿ ಹೋಲ್ಡ್ ಆಗ್ತಿದೆ. ಇದೊಂದು ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು, ಇಲ್ಲಿ ರಿಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬ್ರೇಕ್ಔಟನ್ನು ಮಾಡುತ್ತೆ. ನೆಕ್ಸ್ಟ್ ಆಲ್ಮೋಸ್ಟ್ ಆ ಝೋನಲ್ಲಿ ಒಂದು ಸಪೋರ್ಟ್ ಬರ್ತಾ ಇರುವಂಥದ್ದು. ಇಲ್ಲಿ ಏನು ರೆಸಿಸ್ಟೆನ್ಸ್ ಬರ್ತಾ ಇತ್ತು ಅದು ಈಗ ಒಂದು ಸಪೋರ್ಟಾಗಿ ಆ್ಯಕ್ಟ್ ಆಗ್ತಾ ಇರುವಂಥದ್ದು ವೀಕ್ಲಿ ಚಾರ್ಟಲ್ಲಿ ಪಾಸಿಟಿವ್ ಆಗುತ್ತೆ. ಸೊ ಹಾಗಾಗಿ ಲೋವರಲ್ಲಿ ಸ್ಟ್ರಾಂಗ್ ಆಗಿ ನಾವು ಟ್ರೆಂಡ್ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ 25,850 ವಾಚ್ ಮಾಡಬೇಕಾಗತ್ತೆ. ಆ ಝೋನ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಈ ಟ್ರೆಂಡಲ್ಲಿ ಸ್ವಲ್ಪ ಚೇಂಜಸನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. ಆ್ಯಸ್ ಆಫ್ ನೋ ಲೋವರ್ ಲೆವೆಲಲ್ಲಿ ಸಪೋರ್ಟೇ ಬರ್ತಾ ಇರುವಂಥದ್ದು. ಸೊ 26,000 ಝೋನ್ ಹೋಲ್ಡ್ ಆಗ್ತಿದೆ ವೀಕ್ಲಿ ಬೇಸಿಸಲ್ಲಿ ನಾವು ನೋಡಿದಾಗ. ಅದೇ ರೀತಿ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಡೈಲಿ ಚಾರ್ಟಲ್ಲಿ ಕೂಡ ಅಷ್ಟೇ ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಮಾಡುತ್ತೆ. ಈಗ ಒಂದು ತನ್ನ ಅಪ್ ಮೂವನ್ನು ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇರುವಂಥದ್ದು ಈ ಸ್ವಿಂಗ್ ಹೈ ಆಗುತ್ತೆ. ಸೊ ಇದನ್ನು ನಾವು ವಾಚ್ ಮಾಡಬೇಕಾಗುತ್ತೆ. ಫ್ರೆಶ್ ಆಲ್ ಟೈಮ್ ಹೈಯನ್ನು ಏನು ಹಿಟ್ ಮಾಡುತ್ತೆ 26,325 ಝೋನನ್ನು ಏನು ಟಚ್ ಮಾಡುತ್ತೆ ಅದನ್ನು ಅಪ್ರೋಚ್ ಮಾಡೋಂಥ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಅಪ್ ಮೂವನ್ನು ಕೊಡುತ್ತೆ, ರಿಟ್ರೇಸ್ಮೆಂಟನ್ನು ಮಾಡುತ್ತೆ, ಅಗೇನ್ ಒಂದು ಅಪ್ ಮೂವನ್ನು ಕೊಡುವಂಥ ಪ್ರಯತ್ನ ಮಾಡುತ್ತೆ, ಫ್ರೆಶ್ ಹೈಯನ್ನು ಹಿಟ್ ಮಾಡುತ್ತೆ. ಬಟ್ ಹೈಯರ್ ಲೆವೆಲಲ್ಲಿ ಫೇಲ್ ಆಗುತ್ತೆ, ಅಗೇನ್ ರಿಟ್ರೇಸ್ಮೆಂಟನ್ನು ಮಾಡುತ್ತೆ. ಒಂದು ಹೈಯರ್ ಲೋವನ್ನು ಮಾಡಿಕೊಂಡು ಈಗ ಅಗೇನ್ ಒಂದು ರಿವರ್ಸಲ್ ಮೂವನ್ನು ತೋರಿಸ್ತಾ ಇರುವಂಥದ್ದು ಪಾಸಿಟಿವ್ ಆಗುತ್ತೆ. ಸೊ ಲೋವರ್ ಲೆವೆಲಲ್ಲಿ ಇಮಿಡಿಯೇಟ್ಲಿ ನಮಗೆ ಸಪೋರ್ಟ್ ಇರುವಂಥದ್ದು ಯಾವುದು, ಡೈಲಿ ಚಾರ್ಟನ್ನು ನಾವು ನೋಡಿದಾಗ ಈ 25,900 ಝೋನ್ ಆಗುತ್ತೆ. 26,000ದಿಂದ 25,900 ಝೋನ್ ಲೋವರ್ ಲೆವೆಲಲ್ಲಿ ಇಲ್ಲಿ ಡೈಲಿ ಚಾರ್ಟಲ್ಲಿ ಸಪೋರ್ಟ್ ಆಗಿ ಆ್ಯಕ್ಟ್ ಆಗ್ತಾ ಇರುವಂಥದ್ದು. ಡೈಲಿ ಚಾರ್ಟಲ್ಲಿ ಕೂಡ ಅಷ್ಟೇ 26,000 ಲೆವೆಲ್ಗಿಂತ ಕೆಳಗಡೆ ಒಂದು ಸ್ಟ್ರಾಂಗ್ ಆದ ಕ್ಲೋಸಿಂಗನ್ನು ಕೊಡ್ತಾ ಇಲ್ಲ. ಆ ಲೆವೆಲ್ಗಿಂತ ಕೆಳಗಡೆ ಬರುತ್ತೆ, ಆ ಲೆವೆಲಲ್ಲಿ ಒಂದಷ್ಟು ಬೈಯಿಂಗ್ ಬರುತ್ತೆ, ಪ್ರೈಸ್ ಅಪ್ ಹೋಗ್ತಾ ಇರುವಂಥದ್ದು ಪಾಸಿಟಿವ್ ಆಗುತ್ತೆ. ಸೊ ಆ ಝೋನನ್ನು ನಾವು ವಾಚ್ ಮಾಡಬೇಕಾಗತ್ತೆ.
ಲೋವರ್ ಲೆವೆಲ್ ಸ್ಟ್ರಾಂಗ್ ಆದ ಸಪೋರ್ಟ್ ಯಾವುದು 25,850ರಿಂದ 25,900 ಝೋನ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಸೊ ಈ ಝೋನಿಂದನೇ ಒಂದಷ್ಟು ಸಪೋರ್ಟನ್ನು ಪಡ್ಕೊಂಡು ಅಪ್ ಹೋಗ್ತಾ ಇರೋದು. ಇನ್ ಕೇಸ್ ಡೌನ್ ಬಂದು ಈ ಲೆವೆಲ್ಗಿಂತ ಕೆಳಗಡೆ ಸಸ್ಟೇನ್ ಆಗ್ತಾ ಇತ್ತು ಅಂದರೆ ಅದು ನೆಗೆಟಿವ್ ಆಗುತ್ತೆ. ಇಲ್ಲೊಂದು ಸ್ಟ್ರಾಂಗ್ ಅಪ್ ಮೂವ್ ಕ್ಯಾಂಡಲ್ ಬಂದಿತ್ತು, ನೆಕ್ಸ್ಟ್ ಡೌನ್ ಬಂದಾಗ ಆಲ್ಮೋಸ್ಟ್ ಆ ಕ್ಯಾಂಡಲ್ನ ಬೇಸಿಂದನೇ ಈಗ ಒಂದು ರಿವರ್ಸಲ್ ಮೂವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾಯಿದೆ. ಸೊ ಹಾಗಾಗಿ ಇಲ್ಲಿ ಒಂದಷ್ಟು ಸ್ಟ್ರಾಂಗ್ ಬಯರ್ಗಳು ಇದ್ದಾರೆ, ಈ ಝೋನ್ ಒಂದು ಅಟ್ರಾಕ್ಟಿವ್ ಆಗಿ ತೋರ್ತಾ ಇದೆ. ಇನ್ ಕೇಸ್ ಡೌನ್ ಬಂದು ಈ ಝೋನನ್ನು ಬ್ರೇಕ್ ಮಾಡ್ತು ಅಂತ ಹೇಳೋದು ನೆಕ್ಸ್ಟ್ ನೆಗೆಟಿವ್ ಆಗುತ್ತೆ, ಆಗ ಒಂದಷ್ಟು ಡೌನ್ ಮೂವನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಲೋವರ್ ಲೆವೆಲಲ್ಲಿ ಆ ಝೋನನ್ನು ನಾವು ವಾಚ್ ಮಾಡಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೆ 15 ಮಿನಿಟಲ್ಲಿ ನಾವು ನೋಡೋದರೆ ಇಲ್ಲಿ ನಾನು ಆಗಲೇ ಹೇಳಿದಾಗೆ ಈ ಸ್ಟ್ರಾಂಗ್ ರ್ಯಾಲಿ ಏನು ಕಂಟಿನ್ಯೂ ಆಗಿತ್ತು. ಸೊ ಆ ಝೋನಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಂಡು ಅಪ್ ಮೂವನ್ನು ಕೊಡುತ್ತೆ. ಇಲ್ಲಿ ಹೈಯರ್ ಲೆವೆಲಲ್ಲಿ ಈ 26,080 ಲೆವೆಲ್ ಹತ್ರ ಒಂದು ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ, ಡೌನ್ ಬರುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗೆ ಡೌನ್ ಬಂದಿದೆ, ಒಂದು ಅಪ್ ಮೂವನ್ನು ಕೊಡುವಂಥ ಪ್ರಯತ್ನ ಮಾಡ್ತಿದೆ. ಸೊ ಈ ಸ್ವಿಂಗನ್ನು ಬ್ರೇಕ್ ಮಾಡಿದಾಗ ಅದು ಪಾಸಿಟಿವ್ ಆಗುತ್ತೆ, ಅಥವಾ ಲೋವರ್ ಲೆವೆಲ್ಲಿ ಈ ಸ್ವಿಂಗ್ ಅಥವಾ ಈ ಪ್ರೀವಿಯಸ್ ಲೋವನ್ನು ಬ್ರೇಕ್ ಮಾಡಿದಾಗ ನೆಗೆಟಿವ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಏನಾಗುತ್ತೆ, ಈ ಸ್ವಿಂಗನ್ನು ಬ್ರೇಕ್ ಮಾಡುತ್ತೆ, ಸೊ ಅಪ್ ಹೋಗುತ್ತೆ, ಒಂದು ರಿಟ್ರೇಸ್ಮೆಂಟ್, ಅಗೇನ್ ಒಂದು ಅಪ್ ಮೂವನ್ನು ಕೊಟ್ಟಿದೆ. ಸೊ ಹಾಗಾಗಿ ಇದು ಪಾಸಿಟಿವ್ ಆಗುತ್ತೆ ಅಂತ ಹೇಳ್ಬೋದು, ಹೈಯರ್ ಹೈಯನ್ನು ಕ್ರಿಯೇಟ್ ಮಾಡಿಕೊಂಡು ಮೇಲೆ ಹೋಗ್ತಾ ಇದೆ. ಸೊ ಹಾಗಾಗಿ ಇಮಿಡಿಯೇಟ್ಲಿ ಮಂಡೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಹೈಯರ್ ಲೆವೆಲಲ್ಲಿ ಅಗೇನ್ ಈ 26,200 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಹಲವಾರು ಬಾರಿ ಒಂದು ರಿಜೆಕ್ಷನನ್ನು ಫೇಸ್ ಮಾಡುತ್ತೆ, ಅಪ್ ಹೋಗುತ್ತೆ, ರಿಜೆಕ್ಷನನ್ನು ಫೇಸ್ ಮಾಡ್ತಾ ಇದೆ. ಸೊ ಹಾಗಾಗಿ ಇಮಿಡಿಯೇಟ್ಲಿ ನಾವು 26,200 ಝೋನನ್ನು ವಾಚ್ ಮಾಡಬೇಕಾಗತ್ತೆ. ಸೊ ಆ ಝೋನ್ಗಿಂತ ಮೇಲೇ ಸಸ್ಟೇನ್ ಆಗ್ತಾ ಇತ್ತು ಅಂತ ಹೇಳಿದರೆ ನೆಕ್ಸ್ಟ್ ಇರುವಂಥದ್ದು ಈ 26,300 ಝೋನ್ ಆಗುತ್ತೆ. ಈ ಪ್ರೀವಿಯಸ್ ಸ್ವಿಂಗ್ ಹೈ ಏನಾಗುತ್ತೆ ಇದು ನಮ್ಮ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಸೊ ಇಮಿಡಿಯೇಟ್ಲಿ ಈ 26,200 ಲೆವೆಲ್ಗಿಂತ ಮೇಲೇ ಸಸ್ಟೇನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ನಮಗದು ಪಾಸಿಟಿವ್ ಆಗುತ್ತೆ. ಅದೇ ರೀತಿ ಲೋವರ್ ಲೆವೆಲಲ್ಲಿ ಯಾವುದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ ಅಂತ ನಾವು ನೋಡೋದಾದರೆ 26,120ರಿಂದ 26,100 ಝೋನ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಯಾಕೆ, ಇಲ್ಲಿ ಒಂದು ಬ್ರೇಕ್ಔಟ್ ಆಗುತ್ತೆ, ಒಮ್ಮೆ ಈ ಲೆವೆಲನ್ನು ಬ್ರೇಕ್ ಮಾಡುವಂಥ ಪ್ರಯತ್ನ ಮಾಡುತ್ತೆ, ಈ ಹಿಂದೆ ಒಮ್ಮೆ ರೆಸಿಸ್ಟೆನ್ಸನ್ನು ಪಡ್ಕೊಂಡು ಡೌನ್ ಬರುತ್ತೆ, ಅಗೇನ್ ಅಪ್ ಹೋದಾಗ ಇಲ್ಲಿ RBI ಪಾಲಿಸಿ ಟೈಮಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಬಂದಾಗ ಬ್ರೇಕ್ ಮಾಡುವಂಥ ಪ್ರಯತ್ನ ಮಾಡುತ್ತೆ. ಬಟ್ ಇಮಿಡಿಯೇಟ್ಲಿ ಸೆಲ್ಲರ್ಗಳು ಈ ಝೋನಿಂದ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಬಟ್ ಲೋವರ್ ಲೆವೆಲಲ್ಲಿ ಇಲ್ಲಿ ಬಯರ್ಗಳು ಅಗೇನ್ ಇಂಟ್ರೆಸ್ಟೆಡ್ ಆಗಿದ್ದಾರೆ, ಅವರು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಬ್ರೇಕ್ಔಟ್ ಆದ ನಂತರ ಒಂದು ಕನ್ಸಾಲ್ಟೇಷನ್ ಆಗುತ್ತೆ, ಅಂದರೆ ಇಲ್ಲಿ ಅಗೇನ್ ಬ್ರೇಕ್ಔಟ್ ಆದ ನಂತರ ಸೆಲ್ಲರ್ಗಳು ಒಂದು ಅಟೆಂಪ್ಟನ್ನು ಮಾಡ್ತಾರೆ. ಯಾಕೆ, ಅಪ್ ಹೋಗ್ತಾ ಇರುವಂಥ ಪ್ರೈಸ್ ಒಮ್ಮೆ ಇಲ್ಲಿ ಹಾಲ್ಟ್ ಆಗುತ್ತೆ. ಹಾಲ್ಟ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಅಗೇನ್ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ರು ಅಂತ ಅರ್ಥ. ಬಟ್ ಅವರು ಫೇಲ್ ಆಗ್ತಾರೆ, ಅಗೇನ್ ಪ್ರೈಸ್ ಅಪ್ ಹೋಗುತ್ತೆ, ಅಗೇನ್ ಸೆಲ್ಲರ್ಗಳು ಇಲ್ಲಿ ಇನ್ನೊಮ್ಮೆ ಅಟೆಂಪ್ಟನ್ನು ಮಾಡ್ತಾರೆ, ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಬಟ್ ಅಗೇನ್ ಈ ಬ್ರೇಕ್ಔಟ್ ಝೋನ್ಗೆ ಬಂದಾಗ ಇಲ್ಲಿ ಒಂದು ವಿಕ್ ಅಥವಾ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಪ್ರೈಸ್ ಅಪ್ ಹೋಗುವಂಥ ಪ್ರಯತ್ನವನ್ನು ಮಾಡುತ್ತೆ. ಸೊ ಪ್ರೈಸ್ ಆ್ಯಕ್ಷನ್ನ ನಾವು ನೋಡಿದಾಗ ಈ 26,120ರಿಂದ 100 ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಆ ಲೆವೆಲನ್ನು ಅಗೇನ್ ಬಯರ್ ಬಿಟ್ಕೊಟ್ರು ಅಂತ ಹೇಳಿದರೆ ಮೇ ಬಿ ಒಂದಷ್ಟು ಇಂಟ್ರಾಡೇಲಿ ನಾವು ಡೌನ್ ಮೂವನ್ನು ನೋಡುವಂಥ ಪ್ರಯತ್ನ ಮಾಡ್ಬೋದು. ಅಗೇನ್ ಈ 26,000 ಹಾಗೆ 25,970 ಝೋನನ್ನು ನಾವು ಲೋವರ್ ಲೆವೆಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಇನ್ ಕೇಸ್ 26,100 ಲೆವೆಲ್ಗಿಂತ ಕೆಳಗಡೆ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ. ಸೊ ಹಾಗಾಗಿ ಲೋವರ್ ಲೆವೆಲ್ಲಿ ಈ 26,100 ವಾಚ್ ಮಾಡಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಇರುವಂಥದ್ದು ಇಂಪಾರ್ಟೆಂಟ್ 26,000 ಲೆವೆಲ್ ಆಗುತ್ತೆ ಮಂಡೆಯ ಟ್ರೇಡಿಂಗ್ ಸೆಷನ್ಗೆ. ಮಂಡೆಗೆ ನಾವು CPR ಅನ್ನು ಅಬ್ಸರ್ವ್ ಮಾಡಿದ್ರೆ ಒಂದು ವೈಡ್ CPR ಕ್ರಿಯೇಟ್ ಆಗಿದೆ. ಸೊ ಇದೇನನ್ನು ಸಜೆಸ್ಟ್ ಮಾಡುತ್ತೆ, ಒಂದು ಕನ್ಸಾಲ್ಟೇಷನ್ ಟು ವಾಲಟೈಲ್ ಮೂವನ್ನು ಸಜೆಸ್ಟ್ ಮಾಡುತ್ತೆ. ಆ್ಯಸ್ ಆಫ್ ಒಂದು ಟ್ರೆಂಡಿಂಗ್ ಮೂವನ್ನು ಮಂಡೆಗೆ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ ಅನ್ನೋದನ್ನು ಈ CPR ಸಜೆಸ್ಟ್ ಮಾಡ್ತಾಯಿದೆ. ಸೊ ಹಾಗಾಗಿ ಈ ಝೋನಲ್ಲಿ ಒಂದಷ್ಟು ಕನ್ಸಾಲ್ಟೇಷನ್ ಟು ವಾಲಟೈಲ್ ಮೂವನ್ನು ಕೊಡುವಂಥ ಸಾಧ್ಯತೆ ಕೂಡ ಇದೆ. ಲೋವರ್ ಲೆವೆಲಲ್ಲಿ ನೆಕ್ಸ್ಟ್ ಈ CPR ಝೋನ್ ಏನಾಗುತ್ತೆ 26,000 26,020 ಝೋನ್ ಏನಾಗುತ್ತೆ ಇಲ್ಲಿಂದನೇ ಫ್ರೈಡೆ ಸೆಷನ್ ಒಂದು ಸಪೋರ್ಟ್ ಬಂದು ಅಪ್ ಹೋಗಿರುವಂಥದ್ದು, ಅದು ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ ಈ 26,100 ಲೆವೆಲ್ಗಿಂತ ಕೆಳಗಡೆ ಸಸ್ಟೇನ್ ಆಗ್ತಾ ಇತ್ತು ಅಂತ ಹೇಳಿದರೆ. ಹಾಗೆ ಓಪನ್ ಇಂಟ್ರೆಸ್ಟನ್ನು ನೋಡಿದರೆ ಫ್ರೈಡೆ ಟ್ರೇಡಿಂಗ್ ಸೆಷನಲ್ಲಿ ಪುಟ್ಟಲ್ಲಿ ಒಂದಷ್ಟು ಅಡಿಷನ್ ಆಗಿದೆ, ಕಾಲಲ್ಲಿ ಸ್ವಲ್ಪ ಕವರಿಂಗ್ ಆಗಿದೆ. ಪುಟ್ಟಲ್ಲಿ ಹೈಯೆಸ್ಟ್ 4.38 crore ಅಡಿಷನ್ ಆಗಿರುವಂಥದ್ದು ಪಾಸಿಟಿವ್ ಆಗುತ್ತೆ. ನಾವು ಟೋಟಲ್ ಓಪನ್ ಇಂಟ್ರೆಸ್ಟನ್ನು ನೋಡಿದರೆ ಆ್ಯಸ್ ಆಫ್ ನಾವು 26,000ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರುವಂಥದ್ದು 1.73 crore ರೈಟಿಂಗ್ ಇದೆ. ಸೊ ಆ್ಯಸ್ ಆಫ್ ನಾವು ಈ 26,000 ಝೋನ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ 26,100ಅಲ್ಲಿ ಕೂಡ ಒಂದಷ್ಟು 1 crore ರೈಟಿಂಗ್ ಇದೆ. ಸೊ ಇದು ಕೂಡ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಇದು ಬ್ರೇಕ್ ಆಯಿತು ಅಂದರೆ ಒಂದಷ್ಟು ಡೌನ್ ಮೂವನ್ನು ನಾವು 26,000 ಝೋನ್ವರೆಗೂ ನೋಡುವಂಥ ಸಾಧ್ಯತೆ ಇದೆ. ಅದೇ ರೀತಿ ಹೈಯರ್ ಲೆವೆಲಲ್ಲಿ 26,200ಅಲ್ಲಿ ಒಂದಷ್ಟು ಆಲ್ಮೋಸ್ಟ್ 1 crore ರೈಟಿಂಗ್ ಇದೆ. ಸೊ ಈ ಝೋನ್ಗಿಂತ ಮೇಲೆ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿದ್ರೆ ನೆಕ್ಸ್ಟ್ ಪಾಸಿಟಿವ್ ಮೂವನ್ನು ನೋಡುವಂಥ ಸಾಧ್ಯತೆ ಇದೆ. ಹೈಯರ್ ಲೆವೆಲಲ್ಲಿ ಆ್ಯಸ್ ಆಫ್ ನಾವು ತುಂಬ ಏನು ರೈಟಿಂಗ್ ಇಲ್ಲ, 26,200ಅಲ್ಲಿ ಬಿಟ್ಟರೆ ನೆಕ್ಸ್ಟ್ ಸ್ಟ್ರೈಕಲ್ಲಿ ಇಮಿಡಿಯೇಟ್ಲಿ ಆ್ಯಸ್ ಆಫ್ ನಾವು ತುಂಬ ಏನು ರೈಟಿಂಗ್ ಇಲ್ಲ. ಸೊ ಇದು ಪಾಸಿಟಿವ್ ಆಗುತ್ತೆ. ಓಪನ್ ಇಂಟ್ರೆಸ್ಟ್ ಡಾಟಾ ಆ್ಯಸ್ ಆಫ್ ನಾವು ಪಾಸಿಟಿವನ್ನೇ ಸಜೆಸ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಹೈಯರ್ ಲೆವೆಲಲ್ಲಿ 26,200 ಝೋನನ್ನು ನಾವು ವಾಚ್ ಮಾಡಬೇಕಾಗತ್ತೆ. ಅದೇ ರೀತಿ ನಾವು ಸೆನ್ಸೆಕ್ಸನ್ನು ವಾಚ್ ಮಾಡೋದಾದರೆ ಸೆನ್ಸೆಕ್ಸಲ್ಲಿ ಹೈಯರ್ ಲೆವೆಲಲ್ಲಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ 85,800 ಝೋನನ್ನು ನಾವು ವಾಚ್ ಮಾಡಬೇಕಾಗತ್ತೆ.
ಅದೇ ರೀತಿ ಲೋವರ್ ಲೆವೆಲಲ್ಲಿ ಈ 85,500 ಝೋನನ್ನು ನಾವು ವಾಚ್ ಮಾಡಬೇಕಾಗತ್ತೆ. ಸೊ ಈ ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂದರೆ ಒಂದಷ್ಟು ಪಾಸಿಟಿವ್ ಮೂವ್ ಕಂಟಿನ್ಯೂ ಆಗುತ್ತೆ. ಈ 85,500 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತಿದೆ ನೆಕ್ಸ್ಟ್ 85,100 85,000 ಲೆವೆಲ್ ನಮ್ಮ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ ಸೆನ್ಸೆಕ್ಸಲ್ಲಿ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.